ಅರಣ್ಯದೊಳಗೆ ಜಾನುವಾರುಗಳನ್ನು ಬಿಡಬಾರದು ಎಂದು ಹೇಳಿರುವ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಹೇಳಿಕೆ ಖಂಡಿಸಿ ರೈತ ಸಂಘದಿಂದ ಇಂದು ನಂಜನಗೂಡಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ, ಅರಣ್ಯ ಅಂಚಿನ ಗ್ರಾಮಗಳ ರೈತರು ದನಕರುಗಳು ಮೇಕೆಗಳನ್ನು ಅರಣ್ಯಕ್ಕೆ ಬಿಡಬಾರದೆಂದು ಹೇಳಿಕೆ ನೀಡಿದ್ದಾರೆ. ಕಾಡಂಚಿನ ರೈತರು ತಮ್ಮ ಪಶುಗಳನ್ನು ಅರಣ್ಯದೊಳಗೆ ಬಿಟ್ಟರೆ ಸಾಂಕ್ರಾಮಿಕ ರೋಗಗಳು ಬರುತ್ತವೆ ಎಂಬ ಕಾರಣ ನೀಡಿದ್ದಾರೆ. ಮದ್ರಾಸ್ ಹೈಕೋರ್ಟ್ ದನ ಕುರಿ ಮೇಕೆಗಳನ್ನು ಅರಣ್ಯಕ್ಕೆ ಪ್ರವೇಶ ನೀಡಬಾರದೆಂಬ ಆದೇಶ ನೀಡಿದೆ. ಇತ್ತೀಚೆಗೆ ಸಂಭವಿಸಿದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಿಷ ಹಾಕಿರುವ ಪರಿಣಾಮದಿಂದ ಹುಲಿಗಳು ಸಾವನ್ನಪ್ಪಿದವು. ಅರಣ್ಯದೊಳಗಡೆ ರೈತರು ದನಕರುಗಳು ಮೇಯಿಸುವ ಕಾರಣ ಎಂದು ಹೇಳಿಕೆ ನೀಡಿದ್ದಾರೆ ಎಂದರು. ಅರಣ್ಯದಂಚಿನ ಗ್ರಾಮಗಳ ರೈತರು ಅರಣ್ಯದೊಳಗಡೆ ಯಾವುದೇ ಕಾರಣಕ್ಕೂ ದನ ಕರುಗಳನ್ನ ಮೇಕೆಗಳನ್ನ ಕುರಿಗಳನ್ನ ಬಿಡಬಾರ್ದು ಅಂಥೇಳಿ ಒಂದು ಆದೇಶ ಮಾಡಿದೆ. ಅರಣ್ಯದಂಚಿನ ಗ್ರಾಮಗಳ ರೈತರು ಏನು ದನಗಳ ಬಿಟ್ಟರೆ ಅಲ್ಲಿನ ಕಾಡು ಪ್ರಾಣಿಗಳಿಗೆ ಸಾಂಕ್ರಾಮಿಕ ರೋಗಗಳು ಬರ್ತವೆ ಅನ್ನೋದು ಒಂದು ಕಾರಣ. ಮತ್ತು ಮದ್ರಾಸ್ ಹೈಕೋರ್ಟು ತಮಿಳುನಾಡಿನಲ್ಲಿ ಒಂದು ತೀರ್ಮಾನ ಮಾಡಿದೆ, ಅರಣ್ಯದೊಳಗಡೆ ದನ ಕರುಗಳನ್ನ ಕುರಿ ಮೇಕೆಗಳನ್ನ ಬಿಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದೆ. ಅದಕ್ಕೋಸ್ಕರ ನಾವು ಈ ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಮತ್ತೊಂದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಿಷ ಹಾಕಿದ ಕಾರಣದಿಂದ ಒಂದು 5 ಹುಲಿಗಳು ಸತ್ತೋಗಿದ್ದು, ಅದಕ್ಕೆ ಈ ದನ ಮೇಯಿಸೋದೇ ಕಾರಣ ಅಂತೇಳಿ ಇನ್ನೊಂದು ಕಾರಣದಿಂದ ಕೊಟ್ಟಿದ್ದಾರೆ. ಅರಣ್ಯ ಮತ್ತು ನದಿ ನಾಗರಿಕತೆಯ ಉಗಮ ಸ್ಥಳಗಳವು. ಮನುಷ್ಯರು ಕಾಡಿನಿಂದಲೇ ಬಂದಂತೆವು. ಅರಣ್ಯದಲ್ಲಿನ ಆನೆಗಳ ಅರ್ಧ ಮೇವು ಇವತ್ತು ಸಿಗ್ತಾ ಇರೋದು ನಮ್ಮ ರೈತರ ಗದ್ದೆಗಳಲ್ಲಿ ಮತ್ತು ಜಮೀನುಗಳಲ್ಲಿ. ಇಂತಹ ಸಂದರ್ಭದಲ್ಲಿ ಅರಣ್ಯ ಸಚಿವರು ನಮ್ಮ ದನಗಳನ್ನ ಅಲ್ಲಿ ಬಿಡಬೇಡಿ ಅಂತ ಹೇಳಿದ್ದಾರೆ. ದನಗಳು ಅಲ್ಲಿ ಮೇಯೋದ್ರಿಂದ ಏನು ಸಮಸ್ಯೆ ಅನ್ನೋದ್ರ ಬಗ್ಗೆ ಇವರು ಹೇಳಿರೋದು ವೈಜ್ಞಾನಿಕವಾಗಿದ್ದವು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದು ಕಡೆ ಅಲ್ಲಿನ ಸುತ್ತಮುತ್ತಲಿನ ಅರಣ್ಯದಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಬೆಳೆಗಳನ್ನ ಬೆಳೆಯಕ್ಕಾಗ್ತಾ ಇಲ್ಲ. ಅರಣ್ಯ ಮತ್ತು ನದಿ ಪ್ರದೇಶಗಳು ನಾಗರಿಕತೆಯ ಉಗಮಕ್ಕೆ ಕಾರಣವಾಗಿದೆ. ಮಾನವರು ಕಾಡಿನಿಂದ ಬಂದವರು ಕಾಡಿನೊಳಗೆ ದನಕರುಗಳನ್ನು ಮೇವನ್ನು ಮೇಯಿಸುವುದರಿಂದ ಏನು ಸಮಸ್ಯೆಯಾಗುತ್ತದೆ ಎಂಬುದು ಪ್ರಶ್ನೆಯಾಗಿದೆ. ಇದು ವೈಜ್ಞಾನಿಕ ಕಾರಣನಾ ಎಂಬುದು ಪ್ರಶ್ನೆಯಾಗಿದೆ. ಕಾಡಂಚಿನ ಪ್ರದೇಶಗಳಲ್ಲಿ ಆನೆಗಳು ಅರ್ಧ ಮೇವನ್ನು ರೈತರು ಬೆಳೆದ ಬೆಳೆಗಳನ್ನೇ ಉಪಯೋಗಿಸುತ್ತಿದ್ದೇವೆ. ಕಾಡಂಚಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ರೈತರು ಬೆಳೆದ ಬೆಳೆಗಳ ಹಾನಿಯಾಗುತ್ತಿದೆ ಎಂದು ಕಿಡಿಕಾರಿದರು. ರೈತರು ದನಕರುಗಳಿಂದ ಹೈನುಗಾರಿಕೆ ಮಾಡಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಅರಣ್ಯ ಸಚಿವರು ಅವರ ಬದುಕನ್ನು ಕಿತ್ತುಕೊಳ್ಳುತ್ತಿದ್ದಾರೆ ಎಂದರು. ತಮ್ಮ ಹೇಳಿಕೆಯನ್ನು ಅರಣ್ಯ ಸಚಿವರು ವಾಪಸ್ಸು ಪಡೆದುಕೊಳ್ಳಬೇಕು. ಅರಣ್ಯ ಮತ್ತು ರೈತರಿಗೆ ಅವಿನಾಭಾವ ಸಂಬಂಧವಿದೆ. ರೈತರು ತಮ್ಮ ಜಮೀನನ್ನು ಸುತ್ತಮುತ್ತ ಗಿಡಮರಗಳನ್ನು ಬೆಳೆಸಿದ್ದಾರೆ. ದೇಶ ಉಳಿದಿರುವುದು ರೈತರಿಂದ ಮಾತ್ರ. ರೈತರಿಂದ ಅರಣ್ಯ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಅರಣ್ಯ ಸಚಿವರು ರೈತ ವಿರೋಧಿ, ಪಶುಪಾಲಕರ ವಿರೋಧಿ ಹೇಳಿಕೆ ಹಿಂಪಡೆಯಬೇಕೆಂದು ಎಚ್ಚರಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಏನೇ ಬರಲೇ